ವೆಲ್ಕಮ್ ಬ್ಯಾಕ್. ದರ್ಶನ್ ಪಾಲಿಗೆ ಸ್ನೇಹಿತರೇ ಮುಳುವಾಗ್ತಾ ಇರೋ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮಾಫಿ ಸಾಕ್ಷಿಯಾಗೋದಕ್ಕೆ ಅರ್ಜಿ ಸಲ್ಲಿಸಿದ ವಿಚಾರಕ್ಕೆ ಸಂಬಂಧಿಸಿ ನಾನು ಲೋಹಿತ್ ಅವರನ್ನು ಕೇಳಬೇಕೀಗ. ಪ್ರದೂಷನ್ನ ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ, ಅವರು ಸಲ್ಲಿಸಿರುವಂಥ ಅರ್ಜಿಯನ್ನು ಪ್ರಾಸಿಕ್ಯೂಷನ್ ಒಪ್ಪಿಕೊಂಡಿದೆ. ವಿನಯ್ ಮತ್ತು ರವಿಶಂಕರ್ ಲಿಸ್ಟಲ್ಲಿದ್ದಾರೆ ಅಥವಾ ವೇಟಿಂಗಲ್ಲಿದ್ದಾರೆ, ಅರ್ಜಿ ಸಲ್ಲಿಸಿ ವೇಟಿಂಗಲ್ಲಿದ್ದಾರೆ. ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಒಂದು ಕೇಸ್ನಲ್ಲ 17 ಜನ ಆರೋಪಿಗಳಿದ್ದಾಗ ಎಷ್ಟು ಜನರನ್ನ ಮಾಫಿ ಸಾಕ್ಷಿ ಅಂತ ಪರಿಗಣಿಸುತ್ತೆ ಪ್ರಾಸಿಕ್ಯೂಷನ್, ಎಷ್ಟನ್ನ ಮಾಡೋದಕ್ಕೆ ಅವಕಾಶ ಇದೆ ಅಂತ. ವಂಡರ್ಫುಲ್. ಅದೇ ಈ ಥರ ಒಂದು ಟೆಕ್ನಿಕ್ಯಾಲಿಟಿಯ ಪ್ರಶ್ನೆಗಳು ಬಂದಾಗ ನ್ಯಾಯಾಲಯಕ್ಕೂ ಕೂಡ ಅದು ಕನ್ಸಿಡರ್ ಮಾಡ್ಕೊಳ್ಳೋಕ್ಕೆ ತನ್ನದಾದ ತೂಕಗಳು ಇರ್ತವೆ. ಈಗ ಆರೋಪಿ ಒಂದು ಪವಿತ್ರಗೌಡ ಅವರು ಕೂಡ ನಾನು ಮಾಫಿ ಸಾಕ್ಷಿ ಅಂತ ಆಗಿ ಬಂದ್ಬಿಟ್ರೆ ಪ್ರಕರಣದ ದಿಕ್ಕೆಲ್ಲಿ ಹೋಗುತ್ತೆ, ಮತ್ತು ಪ್ರಾಸಿಕ್ಯೂಷನ್ನ ಕಾನೂನು ಅಂದರೆ 306 ಆಫ್ CRPC ಅಂದರೆ ನನ್ನ ಕ್ಷಮೆಯನ್ನು ಎಕ್ಸ್ಚೇಂಜ್ ಕೇಳ್ತೀವಲ್ಲ ಅದರ ಮೆಟ್ಟೆಲ್ಲಿ ಉಂಟೋಗುತ್ತೆ ಅನ್ನೋವಂಥದ್ದು. ಸೊ ಹಾಗಾಗಿ ಪ್ರಕರಣದಲ್ಲಿ ಇರುವಂಥ ತೀವ್ರತೆಯ ಪ್ರಕರಣದಲ್ಲಿ ನಡೆದಂಥ ಅವರ ಒಂದು ಇನ್ವಾಲ್ವ್ಮೆಂಟ್ಗಳನ್ನು ಮೇಲೆ ಪ್ರಾಸಿಕ್ಯೂಷನ್ ಅಥವಾ ನ್ಯಾಯಾಲಯವು ಅವರನ್ನು ಮಾಫಿ ಸಾಕ್ಷಿಯ ಅರ್ಜಿಯನ್ನು ಸಲ್ಲಿಸ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನಾನು ಕೊಲೆ ಮಾಡಿರುವಂಥ ವ್ಯಕ್ತಿನೇ ಆರೋಪಿ 2 ಅಂದರೆ ಒಡೆದೇ ಬಿಟ್ಟಿರ್ತಾರೆ ಚಾರ್ಜಸ್. ಇವಾಗ ನೀವು ಇವಾಗ ಹೇಳಿದ್ರಿ 302, 206 ಆ ರೀತಿಯ ಪ್ರಕರಣಗಳನ್ನ ಹೇಳಿದ್ರಿ. ಜಡ್ಜ್ಮೆಂಟನ್ನು ಕೊಡಬೇಕಂದಾಗ ಆರೋಪಿ 1 ರಿಂದ 5 302 ಒಳಗಡೆ ಗಿಲ್ಟ್ ಅಂತ ಮಾಡ್ತಾರೆ, ಅಂದರೆ ನೀನು ಕೊಲೆ ಮಾಡಿದ್ಯಾ ಅಂತ. ಕೆಲವರು 6ನೇವರು ಮೊಬೈಲನ್ನು ತೆಗೆದುಕೊಟ್ಟಿರ್ತಾರೆ, ಅಂದರೆ ನೀನೆಲ್ಲೋ ಯಾರನ್ನ ಕರ್ಕೊಂಡು ಹೋಗ್ತಿರ್ತೀಯ, ಮೊಬೈಲ್ ಕೇಳಿರ್ತಾರೆ, ಮೊಬೈಲ್ನ ಕೊಟ್ಟಿರ್ತಾರೆ. ಸಹಕರಿಸಿದ ಮಾತ್ರ ಆತನಿಗೆ ಮೋಟಿವ್ ಅಂಡ್ ಇಂಟೆನ್ಷನ್ ಅನ್ನ ಡಿಸ್ಪ್ಲೇ ಮಾಡೋಕ್ಕಾಗಲ್ಲ. ಹಿ ವಿಲ್ ಬಿ ನಾಟ್ ಗಿಲ್ಟಿ ಆನ್ 302, ಹಿ ವಿಲ್ ಬಿ ಗಿಲ್ಟಿ ಅಂಡರ್ ಅದರ್, ಅಂದರೆ ಸಹಕರಿಸಿರ್ತಾರೆ ತಾವು ಹೇಳಿದ ಹಾಗೆ. ಸೊ ಆತನ್ನ 302ರಿಂದ ಆಚೆ ತಂದ್ಬಿಡ್ತಾರೆ. ಸೊ ಈ 302, 303 ಯಾರಿಗೆ ಡೈರೆಕ್ಟ್ ಅಲಿಗೇಷನ್ಸ್ ಇದಾವೋ ಅವ್ರನ್ನೆಲ್ಲರನ್ನೂ ಕೂಡ ಮಾಫಿ ಸಾಕ್ಷಿ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಆತನನ್ನ ಪ್ಲೀ ಗಿಲ್ಟಿ ಅಂತಾನೆ ಮಾಡ್ಬಿಡ್ತಾರೆ. ಇವಾಗ 17 ಜನನು ಮಾಫಿ ಸಾಕ್ಷಿ ಅಂದ್ರೆ ದೆನ್ ಇಟ್ಸ್ ಕಂಪ್ಲೀಟೆಡ್ ಅಲ್ಲ, ಪ್ರಾಸಿಕ್ಯೂಷನ್ ಕೇಸ್ ನಡೆಸೋಂಥದ್ದೇ ಇಲ್ಲ. ಚಾರ್ಜ್ ಅಲ್ಲೇ ಹೇಳ್ಬಿಡುತ್ತೆ, ನೀವು ಆಯ್ತು ನಾವೆಲ್ಲರೂ ತಪ್ಪು ಮಾಡಿದೀವಿ ಅಂತ ಹೇಳಿದಾಗ ನಮ್ಗೆಲ್ರಿಗೂ ಕ್ಷಮೆ ಕೊಡಿ ಅಂತ ಹೇಳಕ್ಕಾಗಲ್ಲ. ಸೊ ಎಲ್ರಿಗೂ ಕೂಡ ಕನ್ವಿಕ್ಷನೇ ಆಗುತ್ತೆ. ಹಾಗಾಗಿ ಪ್ರದೂಷ್ ಅವರು ಈ ನೀವು ತುಂಬ ಸೂಕ್ಷ್ಮವಾಗಿ ನೋಡಿದಾಗ ಇಷ್ಟು ದಿನನೂ ಕೂಡ ಪ್ರದೂಷ್ ಅವರು ದರ್ಶನ್ ಪರವಾಗಿ ನಿಂತಿದ್ರು, ಮತ್ತು ಕೋರ್ಟ್ನಲ್ಲಿ ಆರೋಪಿಯಾಗಿದ್ದರು. ಆಲ್ ಆಫ್ ಸಡನ್ ಈ ಥರ ಯೂಟರ್ನ್ ತೊಗೊಳಕ್ಕೆ ಏನು ಕಾರಣ ಅಂತಂದರೆ ನಾವು ಸನ್ನಿವೇಶಗಳನ್ನ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ಗಳು ಎಲ್ಲವೂ ಕೂಡ ಅಫರ್ಮೇಟಿವ್ ಆಗಿ ಬರ್ತಾ ಇದ್ದಾವೆ ನ್ಯಾಯಾಲಯದೊಳಗಡೆ, ಅಂದರೆ ಎಲ್ಲವೂ ಇವ್ರ ವಿರುದ್ಧ ಬರ್ತಾ ಇದ್ದಾವೆ, ವ್ಯತಿರಿಕ್ತವಾಗ್ತಾ ಇದೆ. ಎಸ್, ಈತನಿಗೆ ಈಗ ಇರುವಂಥದ್ದು ನಾನು 302 ಅಲ್ಲಿ ಇಲ್ಲ, ಆದರೆ ನನ್ನ ಪರವಾಗಿ ಕಾಮನ್ ಇಂಟೆನ್ಷನ್ನ ಡಿಸ್ಪ್ಲೇ ಮಾಡಿದ್ದಾರೆ ಪ್ರಾಸಿಕ್ಯೂಷನ್. ಈಗ ನಾನು 302 ಒಳಗಡೆ ಬರ್ದಿರೋ ಅಂತ ಕೃತ್ಯವನ್ನು ನಾನು ಮಾಡಿರ್ತೀನಿ, ಅಂದರೆ ನಾನು ಆತನ ಕರ್ಕೊಂಬಂದಾಗ ಗೊತ್ತಿಲ್ಲ, ನಾನು ಪವಿತ್ರಗೌಡ ಅವ್ರನ್ನ ಕರ್ಕೊಂಬಂದಿದ್ದೀನಿ, ದುಡ್ಡನ್ನು ಡಿಸ್ಪೋಸ್ ಮಾಡ್ಬೇಕಂದಾಗ ಹಣವನ್ನು ಇಸ್ಕೊಂಡಿರ್ತೀನಿ, ಬಾಡಿಯನ್ನು ಡಿಸ್ಪೋಸ್ ಮಾಡಿದ್ದೀನಿ, ಸಾಕ್ಷಿಯ ನಾಶವನ್ನು ಮಾಡ್ತಾ ಇದ್ದೀನಿ. ಸೊ ನಾನು ಬರುವಂಥದ್ದು ಪ್ರಕರಣದಲ್ಲಿ ನನಗೆ 10 ವರ್ಷದ ಕೆಳಗಡೆ ಶಿಕ್ಷೆ ಬರುತ್ತೆ. 201 ಅಡಿಯಲ್ಲಿ ಬರ್ತೀನಿ. ನಾನು 302 ಅಲ್ಲಿ ಬರಲ್ಲ. ಹಾಗಾಗಿ ನಾನು ಈಗ 302 ಅಲ್ಲಿ ಬರ್ದಿರೋ ಹಾಗೆ ನಡ್ಕೊಳ್ಳುವಂಥದ್ದೇನು, ನಾನು ಮಾಫಿ ಸಾಕ್ಷಿಯಾಗಿ ನಿಂತ್ಕೊಬೇಕು. ಆದರೆ ನ್ಯಾಯಾಲಯಕ್ಕೆ ಪ್ರದೂಷ್ ಮಾಫಿ ಸಾಕ್ಷಿಯಾಗಿ ನಿಂತ್ಕೊಂಡ್ರೆ ಸತ್ಯವನ್ನ ತುಂಬ ಹತ್ರವಾಗಿ ಎತ್ಕೊಳ್ಬೋದು, ಆದೇಶವನ್ನು ಇನ್ನೂ ಚೆನ್ನಾಗಿ ಕೊಡ್ಬೋದು, ಸತ್ಯವನ್ನು ಅರಿಬೋದು. ಅಂದರೆ ಆತನಿಗೆ ಕನ್ವಿಕ್ಷನ್ ಕೊಡೋದು ಅಥವಾ ಅಕ್ವಿಟ್ ಮಾಡುವಂಥದ್ದನ್ನು ತುಂಬ ಹತ್ರವಾಗಿ ತಗೋಬೋದು. ಇಷ್ಟು ದಿನ ನಡೀತಿರೋಂಥದ್ದು ಸರ್ಕಮ್ಸ್ಟೆನ್ಸಲ್ ಎವಿಡೆನ್ಸ್ ಮೇಲೆ ಮಾತ್ರ. ಎಲ್ಲೋ ಒಂದು ಕಡೆ ಬಾಡಿಯಲ್ಲಿತ್ತು ಅನ್ನೋದನ್ನು ಕೂಡ ಪ್ರದೂಷ್ ಅವರು ಅವ್ರ ಸ್ಟೇಟ್ಮೆಂಟಲ್ಲಿ ಹೇಳ್ತಾರೆ, ಹೌದು ನಾನು ಇಲ್ಲಿ ಬಂದೆ ಇಲ್ಲಿ ನಿಂತೆ ಅಂತ ಹೇಳ್ತಾರೆ. ಅದನ್ನು ಪ್ರದೋಷ್ ಪರ ಅಡ್ವೊಕೇಟ್ ಬಂದಾಗ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ ಪೊಲೀಸರಿಗೆ. ನೀನು ಆ ಬಾಡಿಯನ್ನು ಯಾವ ರೀತಿ ಸೀಸ್ ಮಾಡಿದೆ, ನೀನು ಅಲ್ಲಿ ಬಾಡಿ ಇದ್ದಿದ್ದು ನೋಡ್ದ, ಅಲ್ಲೇ ಹೊಡೆದಿದ್ದ ಆ ಶೆಡ್ಡನ್ನು ಅಲ್ಲೇ ಹೊಡೆದಿರೋ ಅನ್ನೋದಕ್ಕೆ ನೀನೇನು ಪ್ರೂವ್ ಮಾಡ್ತೀರಿ, ನೀವು ಬರೀ ಮೊಬೈಲ್ ನೆಟ್ವರ್ಕಿಂಗ್ ಮಾಡ್ತೀರಿ, ಅದನ್ನು ಆ ರೀತಿ ತೊಗೊಂಡೋಗ್ಬಿಡ್ತಾರೆ. ಅದು ಇವಾಗ ಪ್ರದೂಷ್ ಬಂದು ನಿಂತ್ಕೊಂಡ್ರೆ ಹೌದು ಪ್ರದೂಷ್ ಹೇಳ್ತಾರೆ ಇಲ್ಲ ನಾನು ಕೂಡ ಆ ಬಾಡಿ ಅಲ್ಲೇ ಇದ್ದಿದ್ದನ್ನ ನೋಡಿದ್ದೆ, ಕರೆಕ್ಟ್. ಸೊ ಇದು ಎಲ್ಲೋ ಒಂದು ಕಡೆ ಕನ್ವಿಕ್ಷನ್ ನಿಯರೆಸ್ಟ್. ಸೆಕೆಂಡ್ ಪ್ಲಾನ್ ಬಿ ನೋಡೋಣ, ಇನ್ನೊಂದು ಸೂಕ್ಷ್ಮವಾಗಿ ನೋಡಿದಾಗ ಎಲ್ಲೋ ಒಂದು ಕಡೆ ದರ್ಶನ್ ಅವರು ಕೂಡ ಕೊಲೆ ಪ್ರಕರಣದಲ್ಲಿ ನಾನು ಇನ್ವಾಲ್ವ್ಮೆಂಟ್ ಆಗಿಲ್ಲ, 302 ಒಳಗಡೆ ನಾನು ಕೂಡ ಬರಲ್ಲ, ಬಿಕಾಸ್ ಇಂಟೆನ್ಷನ್ ನನಗೂ ಕೂಡ ಕೊಲೆ ಮಾಡೋದು ಇರಲಿಲ್ಲ ಅನ್ನೋಂಥ ಸಾಕ್ಷಿಯನ್ನು ಕೂಡ ಪ್ರದರ್ಶನ ನುಡಿಬೋದು, ಕನ್ಸಿಡರ್ ಇಟ್. ಯಾಕೆಂದ್ರೆ ನಾನು ಸ್ಟೋನಿ ಬ್ರೂಕ್ಸ್ ಒಂದು ಜಾಗದಲ್ಲಿ ಕುಂತ್ಕೊಂಡಾಗ ಮಾತಾಡ್ಬೇಕಂದಾಗ ಅಲ್ಲಿ ದರ್ಶನ್ ಅವರು ಎಲ್ಲೂ ಕೂಡ ನಾನು ಸಾಯಿಸಿ ಅಂತ ಹೇಳಿಲ್ಲ, ಅಂದ್ರೆ ದರ್ಶನ್ ಅವರ ಇಂಟೆನ್ಷನ್ ಡಿಸ್ಪ್ಲೇ ಆಗಲ್ಲ, ನಿಮಗೆ ಸಾಯಿಸಬೇಕು ಅನ್ನೋಂಥದ್ದು ಮೋಟಿವ್ ಡಿಸ್ಪ್ಲೇ ಆಗಲ್ಲ, ಅವ್ರನ್ನ ಸಾಯಿಸಬೇಕು ಅನ್ನೋದು. ಹುಡುಗರು ಕರ್ಕೊಂಡ್ಬಂದ್ಬಿಟ್ಟಿದ್ದಾರಂತೆ, ಬಾ ನೋಡೋಣ ಅಂತ ಹೋಗಿದ್ರು, ನಾನು ಕೂಡ ದರ್ಶನ್ ಅವ್ರ ಜೊತೆ ಹೋಗಿದ್ದೆ, ಅಷ್ಟರಲ್ಲಿ ಸಾಯಿಸ್ಬಿಟ್ಟಿದ್ರು ಅಂದಾಗ ದರ್ಶನ್ ಅವರು ಕೂಡ ಆಚೆ ಬರ್ಬೋದು. ಸೊ ಈ ಎರಡೂ ಕೂಡ ನಡೀಬೋದು ಪ್ರದೋಷ್ ಅವರ ಸಾಕ್ಷಿಯಿಂದ. ನಾವು ಬರೇ ಸಂಕಷ್ಟ ದರ್ಶನ್ಗೆ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ದರ್ಶನ್ ಅವ್ರಿಗೂ ಕೂಡ ಒಂದು ಕಡೆ ಲಿವರೇಜ್ ಸಿಗ್ಬೋದು ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ ಸೂಕ್ಷ್ಮವಾಗಿ ನೋಡಿದಾಗ. ಸೊ ಯಾಕೆಂದ್ರೆ ಆಲ್ ಆಫ್ ಸಡನ್ ಸಾಕ್ಷಿಯನ್ನು ಟಕ್ಕಂತ ಇಷ್ಟು ದಿನ ಆದ್ಮೇಲೆ ಬರುತ್ತಿರುವಂಥದ್ದು ಒಂದು
ಹೆಲ್ಪ್ ಮಾಡೋಕ್ಕಿರ್ಬೋದು, ಇಲ್ಲ ತನ್ನ ಬಚಾವ್ ಮಾಡೋಕ್ಕಿರ್ಬೋದು, ಇಲ್ಲಾಂದ್ರೆ ಅವರೆಲ್ಲರೂ ಕೂಡ ಒಂದೇ ಸೆಲ್ಲಲ್ಲಿ ಇದ್ದು ಎಲ್ಲೋ ಒಂದು ಕಡೆ ಅವರಲ್ಲೇ ಜಗಳ ಆಗಿ, ಯಾಕಂದ್ರೆ ಆ ಮನಸ್ಥಿತಿಗಳು ಬೇರೆ ಆಗ್ತವೆ, ಸೈಕಲಾಜಿಕಲ್ ಎಫೆಕ್ಟ್ಸ್ ಜೈಲಿನಲ್ಲಿ ಬೇರೆ ರೀತಿ ಆಗ್ಬಿಡ್ತವೆ. ನಾನು ಇವತ್ತು ಈ ಸಂಕಷ್ಟಕ್ಕೆ ಬರೋಕ್ಕೆ ನೀವೇ ಕಾರಣ, ಈ ರೀತಿ ತೊಂದರೆ ಆಗ್ಬಿಟ್ಟಿದ್ದೇವೆ, ನಾನು ಇವಾಗ ನೀವು ನನ್ನ ಸರಿಯಾಗಿ ನೋಡ್ಕೊಂತಿಲ್ಲ, ಗೌರವಿಸ್ತಿಲ್ಲ ಅಥವಾ ಮಾತಾಡ್ತಿಲ್ಲ, ನೀವು ಬೈತಿದ್ದೀರಾ, ನೀವು ಅವರು ಹುಚ್ಚರಾಗ್ಬಿಟ್ಟಿರ್ತಾರೆ, ಇವರು ಹುಚ್ಚರಾಗ್ಬಿಟ್ಟಿರ್ತಾರೆ, ಆ ರೀತಿಯಲ್ಲಿ ನಾನು ಆಚೆ ಬರ್ಬೋದು ಅನ್ನೋವಂಥದ್ದು ಮಾಡ್ಬೋದು. ಇದನ್ನ ನೀವೇನಾದ್ರೂ ತಗೊಬೇಕು ಅಂದ್ರೆ ಲೇಟೆಸ್ಟ್ ಇವ್ರನ್ನ ವಿಸಿಟ್ ಮಾಡಿರೋದು ಜೈಲಲ್ಲಿ ಯಾರು ಅನ್ನೋಂಥದ್ದು ನೋಡ್ಬೇಕು. ಈಗ ಮಾಫಿ ಸಾಕ್ಷಿ ಯಾರಾಗಬೇಕು ಅನ್ನೋದು ಪರಿಗಣಿಸೋದು ಪ್ರಾಸಿಕ್ಯೂಷನ್ ಪರಿಗಣಿಸುತ್ತೆ, ಪ್ರಾಸಿಕ್ಯೂಷನ್ ಗಮನಿಸುತ್ತೆ, ಅರ್ಜಿ ಸಲ್ಲಿಸುತ್ತೆ, ಕೋರ್ಟ್ ಅಪರಾಧಗಳ ವಿಭಜನೆಯ ಆಧಾರದ ಮೇಲೆ ಮಾಡಬಹುದಾ ಬೇಡವಾ ಅನ್ನೋದು ಎಕ್ಸಾಕ್ಟ್ಲಿ ಅಪರಾಧಗಳ ವಿಭಜನೆ ಅದನ್ನ ನ್ಯಾಯಾಲಯ ಅದರ ಮೇಲೆ ಮಾಡಬೇಕಾಗಿರುವಂಥದ್ದು. ಇವಾಗ 302 ಡೈರೆಕ್ಟ್ ಇನ್ವಾಲ್ವ್ಮೆಂಟ್, ಆತ ಮಚ್ಚ ತಗೊಂಡು ಹೊಡೆದಿದ್ದಾನೆ, ಅವನೇ ಸಾಯಿಸಿದ್ದಾನೆ, ಅವನೇ ಬಾಡಿ ದಫನ್ ಮಾಡಿದ್ದಾನೆ, ಅವ್ನು ಮಾಫಿ ಸಾಕ್ಷಿ ಅಂತ ಯಾಕೆ ತಗೊಂತೀರಿ? ಈಸ್ ಎ ಗಿಲ್ಟ್, ಈಸ್ ಎ ಪ್ಲೀ ಗಿಲ್ಟಿಂಗ್, ನಾನು ಮಾಡಿದ್ದೀನಿ ಅಂತ ಒಪ್ಕೊಂಡ್ಬಿಡ್ತಾನೆ. ಅಲ್ಲಿಗೆ ಆತನಿಗೆ ನಾನು ಒಪ್ಕೊಂಡ್ಬಿಟ್ಟಿದ್ದೀನಿ ಅಂದ ತಕ್ಷಣನೇ, ಯಾರೋ ಒಬ್ಬ ಒಪ್ಕೊಂಡ್ಬಿಟ್ಟಿದ್ದಾನೆ ಅಂದ ತಕ್ಷಣ ಅವನಿಗೆ ಮರಣದಂಡನೆ ಕೊಡುವಂಥದ್ದು ಅಥವಾ ಜೀವೋದಿ ಶಿಕ್ಷೆ ಕೊಡುವಂಥದ್ದನ್ನ ಕಮ್ಮಿ ಮಾಡೋಂಥದ್ದು ಕಾನೂನಲ್ಲಿ ಎಲ್ಲೂ ಇಲ್ಲ. ಅವ್ನು ಒಪ್ಕೊಂಡ ಅಂತ ಹೇಳಿದ್ರೆ ಟ್ರಯಲ್ ಕಮ್ಮಿ ಆಯಿತು, ಮುಗೀತು, ಆತನಿಗೆ ಅದೇ ಶಿಕ್ಷೆ. ಯಾಕಂದ್ರೆ 302 ಹೇಳುವಂಥದ್ದು, ನಾ ಒಬ್ಬ ವ್ಯಕ್ತಿ ಕನ್ವಿಕ್ಷನ್ ಆದ ಅಂತ ಅಂದ್ರೆ ಆತನಿಗೆ ಲೈಫ್ ಇಂಪ್ರಿಸನ್ಮೆಂಟೇ ಕೊಡಬೇಕು ಅಂತ ಇರೋದು, 14 ವರ್ಷ ಅಂತ ಇರೋಂಥದ್ದು. ಗಿಲ್ಟ್ ಫಾರ್ 302, ಗಿಲ್ಟ್ ಫಾರ್ 201 ಇವೆಲ್ಲವೂ ಕೂಡ 7 ವರ್ಷ, 5 ವರ್ಷ, 10 ವರ್ಷದ ಒಳಗಡೆ ಬರ್ತವೆ. 10 ವರ್ಷದ ಒಳಗಡೆ ಆದ್ರೆ ಏನಪ್ಪಾ ನಿಮಗೆ ಅಂತ ಲಾಭ ಅಂತ ಅಂದ್ರೆ, ಸಿಂಗಲ್ ಬೆಂಚ್ ಅಲ್ಲಿ ಹೈಕೋರ್ಟ್ನಲ್ಲಿ ಬೇಲ್ ಹೋಗುತ್ತೆ. ಫಾರ್ ವಿನಯ್ ಕುಲಕರ್ಣಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಯಿತು. ಅವರ ಬೇಲ್ ಪ್ರಕರಣ ನಡೆದಂಥದ್ದು ಹೈಕೋರ್ಟ್ನಲ್ಲಿ ಡಬಲ್ ಬೆಂಚ್ ಮುಂದೆ, ಡಬಲ್ ಬೆಂಚ್ ಮುಂದೆ. ಅದೇ ಸಿಂಗಲ್ ಬೆಂಚ್ ಅಂದ್ರೆ 10 ವರ್ಷದ ಒಳಗಡೆ ಪ್ರಮಾಣವಾದ ಏನಾದ್ರು ಶಿಕ್ಷೆ ಬಂದ್ರೆ ನಿಮಗೆ ಸಿಂಗಲ್ ಬೆಂಚ್ ಮುಂದೆ ಹೋಗುತ್ತೆ. ಆಗ ನಿಮಗೆ ಬೇಲ್ ಇಸ್ ಗ್ಯಾರಂಟೆಡ್ ಅಂಡ್ ನಿಮಗೆ ಚಾನ್ಸ್ ಇರುತ್ತೆ ಎಲ್ಲೋ ಒಂದು ಕಡೆ ಆ 10 ವರ್ಷನೂ ಕೂಡ ಮುಗಿಸ್ಕೊಂಡು ಅಥವಾ ಕಮ್ಮಿ ಮಾಡಿಸ್ಕೊಂಡು ಆಚೆ ಬರುವಂಥದ್ದು. ಸೊ ಇಟ್ಸ್ ಎ ನೆಗೋಷಿಯೇಷನ್ ಆಫ್ ಪನಿಷ್ಮೆಂಟ್ ಫಾರ್ ದಿ ಅಪ್ರೂವರ್. ನಿಮಗೆ ಪಾರ್ಡನ್ ಕ್ಷಮೆ ಕೊಡ್ಲೇಬೇಕು ಅನ್ನೋದು ಕೂಡ ಇಲ್ಲ ನ್ಯಾಯಾಲಯ. ನೀನು ಬಂದು ಮಾಫಿ ಸಾಕ್ಷಿಯಾಗಿ ಬಂದ ತಕ್ಷಣ ತೀವ್ರತೆಯಲ್ಲಿ ಇರ್ತೀಯ, ಎಲ್ಲ ಮಾಡಿರ್ತೀಯ, ಬಟ್ ಕೊಲೆಯಲ್ಲಿ ಮಾತ್ರ ಇರಲ್ಲ, ನೀನೇ ಕಾರಣಕರ್ತ ಆಗಿರ್ತೀಯ. ಆದ್ರೆ ಹಂಗಂತ ನಿನಗೆ ನಾನು ಕ್ಷಮೆನೂ ಕೊಡ್ಬೇಕು ಅನ್ನೋಂಥದ್ದಿಲ್ಲ. ಎಲ್ಲೋ ಒಂದು ಕಡೆ ನಿನಗೂ ಮಿನಿಮಲ್ ಪನಿಷ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಈ ಕೇಸ್ ಪ್ರಕರಣ ಎಲ್ಲೋ ಒಂದು ಕಡೆ ನೆಗೋಸಿಯೇಷನ್ ಆಫ್ ಪನಿಷ್ಮೆಂಟ್ ಕಡೆ ಹೊರಟಿದ್ಯಾ ಅಂದ್ರೆ ಕನ್ವಿಕ್ಷನ್ ಕನ್ಫರ್ಮ್ ಆಗಿ ನೆಗೋಸಿಯೇಷನ್ ಆಫ್ ಪನಿಷ್ಮೆಂಟ್, ಯಾರ್ಯಾರಿಗೆ ಎಷ್ಟೆಷ್ಟು ಕಮ್ಮಿ ಸಿಗುತ್ತೋ, ಎಷ್ಟೆಷ್ಟು ರಿಲ್ಯಾಕ್ಸ್ ಸಿಗುತ್ತೋ ಎಲ್ಲ ಆಚೆ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಏನಾದ್ರು ಮಾಡ್ತಾ ಇದ್ದಾರಾ. ಅಂಡ್ ಪ್ರಾಸಿಕ್ಯೂಷನ್ ಈ ಕೇಸ್ನಲ್ಲಿ ಈಗ ಪ್ರದೋಷ್ ಬಂದ ತಕ್ಷಣ ಎಲ್ಲೋ ಒಂದು ಕಡೆ ಅವರು ಹ್ಯಾಪಿಯೆಸ್ಟ್ ಜರ್ನಿ ಮಾಡ್ತಿದ್ದಾರೆ. ಎಸ್ ಸರ್, ವಿನಯ್ ಕೂಡ ಈಗ ಅರ್ಜಿ ಸಲ್ಲಿಸಿರುವ ವಿಚಾರ, ವಿನಯ್ ಪಾತ್ರ ಏನು ಅಂತ ಚಾರ್ಜ್ ಶೀಟ್ ಬಹಳ ನೀಟಾಗಿ ಹೇಳಿದೆ. ದೊಡ್ಡ ಪಾತ್ರ ಇದೆ, ಇಡೀ ಈ ಮರ್ಡರ್ ಅಲ್ಲಿ ದೊಡ್ಡ ಪಾತ್ರ ವಿನಯ್ ಇದ್ದಿದೆ ಪೊಲೀಸರ ಚಾರ್ಜ್ ಶೀಟ್ ಪ್ರಕಾರ. ವಿನಯ್ ಕನ್ಸಿಡರ್ ಆಗಬೇಕು ಅಂತ ಹೆಂಗೆ ಕನ್ಸಿಡರ್ ಆಗುತ್ತಾರೆ, ಆಗೋದಕ್ಕೆ ಸಾಧ್ಯ ಇದೆ ಇದರಲ್ಲಿ? ಈಗ ಅದೇ ನಾನು ಹೇಳಿದಾಗೆ, ವೈ ದಿಸ್ ಮ್ಯಾಡ್ ರಶ್ ಆಲ್ ಆಫ್ ಎ ಸಡನ್? ಯಾತಕ್ಕೆ ಈ ಡಿಫೆಂಡಿಂಗ್ ಲಾಯರ್ಗಳು, ಈಗ ಪಾಷಾ ಅವರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ದರ್ಶನ್ ಪರವಾಗಿ ಬರುವಂಥ ವ್ಯಕ್ತಿಗಳಿರ್ಬೋದು, ಯಾತಕ್ಕೆ ಅವರು ಆತಂಕಗೊಂಡು ಇದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಪ್ರದೋಷ ಆಗೋದನ್ನ ಇನ್ನೋ ಅಂತ ಹೇತಕ್ಕೆ ಸ್ಟ್ರಾಂಗ್ ಇದು ಮಾಡ್ತಾ ಇದ್ದಾರೆ, ಆರೋಪಿಗಳ ವಾದ ಆಲಿಸಿ ಅಂತ ಕೇಳ್ತೀನಿ. ಅದು ಎರಡನೇದು, ಯಾತಕ್ಕೆ ಆರೋಪಿತರಲ್ಲಿ ಒಂದು ರಶ್ ಸ್ಟಾರ್ಟ್ ಆಗಿದೆ. ಎಸ್, ನಾನು ಆಗ್ತೀನಿ ಅಪ್ರೂವರ್, ಯಾತಕ್ಕೆ ಆಗ್ತಾ ಇದೆ ಅನ್ನೋದನ್ನು ಅದೇ ಸೂಕ್ಷ್ಮವಾಗಿ ಹೇಳಿದಾಗೆ, ನ್ಯಾಯಾಲಯ ಪ್ರತಿಯೊಂದೂ ಮೋರ್ ದ್ಯಾನ್ IPC, CRPC, ಎವಿಡೆನ್ಸ್ ಆ್ಯಕ್ಟ್, ಸ್ಪೆಷಲ್ ಆ್ಯಂಡ್ ಲೋಕಲ್ ಲಾ, ಪೊಲೀಸ್ ಮ್ಯಾನ್ಯಲ್ 1, 2, 3, KP ಆ್ಯಕ್ಟ್ ಇವೆಲ್ಲ ಇದ್ರೂ ಸಹ ನ್ಯಾಯಾಲಯಕ್ಕೂ ಒಂದು ಸಾಮಾನ್ಯ ಜ್ಞಾನ ಅಂತಿರುತ್ತೆ, ಕಾಮನ್ ಸೆನ್ಸ್ ಅಂತ ಒಂದಿರುತ್ತೆ. ಇಟ್ ವಿಲ್ ಆಲ್ ಲುಕ್ ಇನ್ ಟು ದಟ್ ಮ್ಯಾಟರ್. ಸೊ ಟೋಟಲಿ ದರ್ಶನ್ ಕೇಸು ಸೆನ್ಸಿಟಿವ್ ಕೇಸು, ನ್ಯಾಷನಲ್ ಇಶ್ಯೂ ಆಗಿರುವಂಥ ಕೇಸು. ಇದರಲ್ಲಿ ಯಾವುದೇ ಸ್ಪೆಲ್ಔಟ್ ಮಾಡಿದ್ರೆ, ಜಡ್ಜ್ಮೆಂಟ್ ಮಾಡಿದ್ರು ಸಹಿತ ಸರ್ಟನ್ಲಿ ಇಟ್ ವಿಲ್ ಗೋ ಟು ದ ಸುಪ್ರೀಂ ಕೋರ್ಟ್ ಆರ್ ಅನದರ್ ಕೋರ್ಟ್, ಬಿಕಾಸ್ ಈ ಸಚ್ ಎ ಮನಿ ಗೈ ಈಸ್ ಎನ್ ಗೈ ವೇರ್ ಈ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಬರೀ ಒಂದು ದಿಂಬಿಗೋಸ್ಕರ, ಒಂದು ಚಾಪೆಗೋಸ್ಕರ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ವ್ಯಕ್ತಿ. ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯವೂ ಸಹ ಯಾವುದೇ ಅಪ್ರೂವರನ್ನು, ಯಾರೇ ಮಾಫಿ ಸಾಕ್ಷಿಯನ್ನು ನೋಡಿದ್ರು ಸಹ ಅದನ್ನು ಭಾರಿ ಕೇರ್ಫುಲ್ಲಾಗಿ ತಗೊಳುತ್ತೆ. ಅದಕ್ಕೆ ತಕ್ಷಣವಾಗಿ ಹೇಳಿಲ್ಲ, ಅಲ್ಲಿ 10ನೇ ತಾರೀಕು ತೆಗೆದುಕೊಳ್ತೇವೆ, ಇದ್ರ ಬಗ್ಗೆ ಪ್ರೊನೌನ್ಸ್ ಮಾಡ್ತೇವೆ ಅಂತ ನ್ಯಾಯಾಲಯ ಹೇಳಿದೆ. ಅದರಲ್ಲಿ ಇಮ್ಮಿಡಿಯೇಟಾಗಿ ಪ್ರಸನ್ನ ಕುಮಾರ್ ಅವರು, ಪ್ರಾಸಿಕ್ಯೂಟರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ಸರ್, ಈಗಾಗಲೇ ಹಲವಾರು ಸಾಕ್ಷಿದಾರಗಳು ಎದುರು ಬೀಳ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲಿ ಕೇಸ್ ಇಕ್ಕುಟ್ಟೋಗ್ಬಿಡುತ್ತೆ, ಇಂಥ ಟೈಮ್ನಲ್ಲಿ ನೀವು ಅಪ್ರೂವರ್ನ ದಯಮಾಡಿ ತಗೊಳ್ಬೇಕು ಅನ್ನೋ ವೈಟೇಜನ್ನು ಆಗ್ತಾ ಇದ್ದಾರೆ ಅವರು. ಆ ಡಿಫೆನ್ಸ್ ಮಾಡ್ತಾ ಇರೋಂಥ ಪಾಷಾಂಡಿತರ ಲಾಯರ್ಗಳು, ತಗೋಬೇಡಿ ಸರ್, ಯಾಕೆ ತಗೋತೀರಿ ಅಂತ ಅವರು ಡಿಫೆಂಡ್. ಯಾಕೆ ಅಂತ ಹೇಳಿದ್ರೆ, ಹೇಗೆ ಲಾಯರ್ಗಳವರು ಹೇಳಿದಾಗೆ, ಕಕ್ಷಿದಾರರನ್ನು ಸೇಫ್ ಮಾಡಿದವರು, ಅವನು ಕೊಲೆಗಾರ ಆಗಲಿ, ರೇಪಿಸ್ಟ್ ಆಗಲಿ, ಅದು ಲೆಕ್ಕ ಅಲ್ಲ ಅಡ್ವೊಕೇಟ್ಸ್ಗಳಿಗೆ. ಅವರನ್ನು ಕಾಪಾಡಬೇಕು. ಆಮೇಲೆ ಅವ್ರು ಮಾತಾಡ್ಕೊಳ್ಳಿ ಟೀ ಪಾರ್ಟಿಯಲ್ಲಿ, ಲಂಚ್ ಪಾರ್ಟಿಯಲ್ಲಿ,
ಆ ಆ್ಯಂಗಲಲ್ಲಿ ಇರೋದ್ರಿಂದ ಇಲ್ಲಿ ಎರಡೂ ಕಡೆ ಆತಂಕ ಇದೆ. ಪ್ರಾಸಿಕ್ಯೂಷನ್ನಲ್ಲೂ ಆತಂಕ ಇದೆ. ಯಾಕಂತಂದರೆ ಎಷ್ಟೋ ಸಾಕ್ಷಿಗಳು ಕೆಳಗಡೆ ಬೀಳ್ತಾ ಇದ್ದಾವೆ. ದರ್ಶನ್ ಅವರು ಅವರನ್ನು ಕೊಂಡ್ಕೋತಿದ್ದಾರೆ ಅಂತ ಅನ್ಬೋದು, ಎದುರಿಸ್ತಿದ್ದಾರೆ ಅಂತಿರ್ಬೋದು, ಹಣ ಕೊಡ್ತಿದ್ದಾರೆ ಅಂತ ಅಂತಿರ್ಬೋದು, ಅಥವಾ ಅವರೇ ಅಯ್ಯೋ ಅಂಥ ದೊಡ್ಡ ನಟನಿಗೆ ಈ ರೀತಿ ಆಯ್ತಲ್ಲ ಅಂತ ಹೇಳಿ ಆಗಿರ್ಬೋದು. ಹಲವಾರು ಕಾರಣಗಳಿರುತ್ತೆ. ಸೊ ತಾವು ಹೇಳ್ತಾ ಇರೋದು ಈಗಿರುವಂತ ಸಾಕ್ಷಿಗಳು ಹಾಸ್ಟೆಲ್ ಆಗುವಂತ ಸಾಧ್ಯತೆಗಳಿದಾವೆ, ಆಗಿದೆ. ಮಾಫಿ ಸಾಕ್ಷಿ ಅಂತ ಬಂದ್ರೆ ಪ್ರಬಲ ಆಗುತ್ತೆ ಆಗುವ ಸಂಭವ ಈಗಾಗಲೇ ಪ್ರಾಸಿಕ್ಯೂಷನ್ನಲ್ಲಿ ಬಂದಾಗ್ಬಿಟ್ಟಿದೆ. ಅವರಲ್ಲಿ ಒಂದು ಆತಂಕ ಇದೆ. ಯಾಕಂದ್ರೆ ಅವರು ಇದನ್ನು ಸ್ಟಡಿಯಾಗಿ ನಿಲ್ಲಿಸಬೇಕಾಗಿದೆ. ಯಾಕಂತಂದರೆ ಈ ಕೇಸ್ ಗೆಲ್ಲಬೇಕಾಗಿದೆ. ಸರ್ಕಾರ ಅದರ ಹಿಂದೆ ಇದೆ. ಆವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಹಿನ್ನಡೆ ಆಗುವಂಥ ತಪ್ಪಿಸೋದಕ್ಕೋಸ್ಕರ ಇದನ್ನು ಮಾಡಲೇಬೇಕಾಗುತ್ತೆ. ಆವಾಗ ಇಲ್ಲಿ ಮ್ಯಾಟ್ರಸ್ ಯಾಕೆ ರವಿಶಂಕರ್ ಅವರು ವಿನಯ್ ಅವರು ನಮ್ಮದು ತಗೊಳ್ಳಿ ಅಂತಿದ್ದಾರೆ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ ಹಾಗೆ ಸಾಕ್ಷ್ಯಾಧಾರಗಳು CCTV ತಗೊಳ್ಳಿ, ಈಗ ಎಲ್ಲ ಕೊರಾಬ್ರೇಟ್ ಆಗ್ತಾ ಇದೆ, ಸಂಪೂರ್ಣವಾಗಿ ಕೊರಾಬ್ರೇಟ್ ಆಗ್ತಾ ಇದೆ. ಸಪೋಸ್ ಈ ಪ್ರದೋಷ್ ಏನಾದ್ರೂ ಮಾಫಿ ಸಾಕ್ಷಿ ಆದ ನಂತರ ಆತ ಕೊಡುವಂಥ ಸಾಕ್ಷಿಗಳು ಈಗ ಹೇಳಿದಾಗೆ ಪ್ರೆಸೆಂಟ್ ಇದು ಸಿಚುವೇಶನನ್ನು ರೀಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಂಚನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನ್ಯಾಯಾಲಯಕ್ಕೆ ಪ್ರಬಲವಾಗಿ ಒಂದು ಬೇಸ್ ಸಿಗುತ್ತೆ. ಅದ್ರ ಜೊತೆಗೆ ಕೊರಾಬ್ರೇಟ್ ಮಾಡೋದಕ್ಕೆ ಎಲ್ಲ CC ಕ್ಯಾಮ್ರಾ, ಇವು ಮೊಬೈಲ್ ಫೋನ್ ಇವುಗಳು ಇವನ್ನೆಲ್ಲ ತೊಗೊಂಡಾಗ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳು, ಆಮೇಲೆ ಫೋಟೋಗಳು, ಆಮೇಲೆ ಎಲ್ಲದಕ್ಕಿಂತ FSL ರಿಪೋರ್ಟು, ಬ್ಲಡ್ ರಿಪೋರ್ಟ್, ಇವೆಲ್ಲವೂ ಸಹ ಸ್ಟ್ರಾಂಗ್ ಆಗೋದ್ರಿಂದ ಎಲ್ಲೋ ಒಂದು ಕಡೆ ತಾವು ಸೇಫ್ ಹಾಕೋದು ಒಳ್ಳೆಯದು ಅನ್ನೋದು ವಿನಯ್, ರವಿಶಂಕರ್, ಪ್ರದೋಷ್ ಅವರ ಒಂದು ರಶ್ನಲ್ಲಿ ತಿಳಿಬಹುದು. ಮಾತನಾಡೋಣ. ನನಗೊಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಮಾತನಾಡಬೇಕಾಗಿರೋದು ನ್ಯಾಯಾಲಯ ಇದನ್ನ ಯಾವ ರೀತಿ ಸ್ವೀಕರಿಸುತ್ತೆ ಅಥವಾ ಪರಿಗಣಿಸುತ್ತೆ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ. ಈ ಕೇಸಲ್ಲಿ ಏನಾಗುತ್ತೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಿಂದಿನ ಕೇಸ್ಗಳಲ್ಲಿ ಏನಾಗಿದೆ ಅನ್ನೋ ಉದಾಹರಣೆಯೊಂದಿಗೆ ಮಾತನಾಡೋಣ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.